ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ನಾನು ನಿಮ್ಮ ಮಿಡ್ಲ್ ಕ್ಲಾಸ್ ಬಾಯ್ ಏಕೆ. ನಾವಿವತ್ತು ಎಲ್ಲಿ ಬಂದಿದ್ದೀವಿ ಅಂತ ನೋಡಿದ್ರೆ ತಮಿಳ್ನಾಡಿನ ಮೂರನೇ ಕಷ್ಟಕರವಾದ ಬೆಟ್ಟ ಪರ್ವತಮಲೆ ಹತ್ತಕ್ಕೆ ಬಂದಿದ್ದೀವಿ ಗಾಯ್ಸ್. ಎಂಟ್ರಿ ಫೀಸು ಒಳಗೋಕೆ 10 ರೂಪಾಯಿ ಇರುತ್ತೆ ಗಾಯ್ಸ್. ನಾವು ಫಸ್ಟ್ ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಆಂಜನೇಯ ಟೆಂಪಲ್ ಕಾಣಿಸುತ್ತೆ. ಇಲ್ಲಿ ನಾವು ಈ ಪರ್ವತಮಲೆಗೆ ಹೆಂಗೆ ಬರೋದು ಅಂತ ನೋಡಿದ್ರೆ ಬೆಂಗಳೂರಿಂದ ಬಸ್ ಇದೆ ಗಾಯ್ಸ್. ಬೆಂಗಳೂರಲ್ಲಿ ಸ್ಯಾಟಲೈಟಿಂದ ತಿರುವಣ್ಣಾಮಲೆಗೆ ಬರಬೇಕು. ಫಸ್ಟು ಬೆಂಗಳೂರಿಂದ ತಿರುವಣ್ಣಾಮಲೆಗೆ ಚಾರ್ಜ್ ನೋಡೋದಾದರೆ 222 ರೂಪಾಯಿ ತಗೊತಾರೆ. ಅಲ್ಲಿ ತಿರುವಣ್ಣಾಮಲೆ ಬಸ್ ಸ್ಟ್ಯಾಂಡಿಗೆ ಬಂದಮೇಲೆ ಪ್ರತಿ ಹಾಫ್ ಆನ್ ಅವರ್ಗೆ ಒಂದು ಬಸ್ ಇದೆ ಪರ್ವತಮಲೆಗೆ. ತಿರುವಣ್ಣಾಮಲೆಯಿಂದ ಪರ್ವತಮಲೆಗೆ ಚಾರ್ಜ್ ನೋಡೋದಾದರೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ ಬಸ್ಸಲ್ಲಿ. ಆಟೋಲ್ಲಿ ಬಂದರೆ ನಿಮಗೆ ಜಾಸ್ತಿ ಚಾರ್ಜ್ ಮಾಡ್ತಾರೆ, 700-800 ರೂಪಾಯಿ ಕೇಳ್ತಾರೆ. ಸೊ ಬಸ್ಸಲ್ಲಿ ಬರೋದೇ ಬೆಟ್ರ್ ಅಂತೀನಿ ನಾನು. ಪರ್ವತಮಲೆ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ಮತ್ತೆ 4 ಕಿಲೋಮೀಟ್ರ್ ಒಳಗೆ ಹೋಗಬೇಕಾಗಿರುತ್ತೆ. ಅಲ್ಲಿ ಆಟೋಗಳು ಸಿಗುತ್ತೆ 4 ಕಿಲೋಮೀಟ್ರಿಗೆ, ಒಬ್ರಿಗೆ 40 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಪರ್ವತಮಲೆ ಬೆಟ್ಟ, ಅಲ್ಲೇ ಹೋಗ್ಬೇಕಾಗಿರೋದು ನಾವೀಗ. ಅಲ್ಲಿ ಹೋಗಿದ ತಕ್ಷಣ ಕೆಳಗಡೆ ಊಟ ಕೊಡ್ತಾ ಇರ್ತಾರೆ, ಊಟ ಗಂಜಿ ಕೊಡ್ತಾ ಇರ್ತಾರೆ. ಇಲ್ಲಿ ವೀರಭದ್ರ ಸ್ವಾಮಿ ಟೆಂಪಲ್ ಐತೆ, ಅಲ್ಲೇ ಊಟ ಗಂಜಿ ಎಲ್ಲ ಕೊಡ್ತಾ ಇರ್ತಾರೆ, ಮೇಲ್ಗಡೆ ಸಿಗಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡೋದಾದರೆ ಯಾವಾಗಲೂ ಸಿಗ್ತಾ ಇರುತ್ತೆ ಗಂಜಿ ಮಾತ್ರ, 24x7 ಯಾವಾಗಲೂ ಸಿಗ್ತಾನೆ ಇರುತ್ತೆ. ನಾವಲ್ಲಿ ಗಂಜಿ ಕುಡಿದ್ಬಿಟ್ಟು ವೀರಭದ್ರ ಸ್ವಾಮಿ ದರ್ಶನ ನೋಡೋಕೆ ಹೋದು. ಅಲ್ಲಿ ವೀರಭದ್ರ ಸ್ವಾಮಿ ದರ್ಶನ ನೋಡಿಕೊಂಡು ನೆಕ್ಸ್ಟು ಹಂಗೆ ಮುಂದಕ್ಕೆ ಹೋದು. ಹಂಗೆ ಮುಂದಕ್ಕೆ ಹೋದರೆ ಇಲ್ಲಿ ದುರ್ಗಾಮಾತಾ ಟೆಂಪಲ್ ಇದೆ. ಹಂಗೆ ನೋಡಿದ್ರೆ ರೈಟ್ ಸೈಡಲ್ಲಿ ಒಂದು ಬಾವಿ ಕಾಣಿಸ್ತು ನಮಗೆ. ಹಂಗೆ ಮುಂದಕ್ಕೆ ಹೋದರೆ ದುರ್ಗಾಮಾತಾ ಟೆಂಪಲ್ ಇದೆ ನೋಡಿ, ಇಲ್ಲಿ ಇದೇ ದುರ್ಗಾಮಾತಾ ಟೆಂಪಲ್ಲು. ಹಂಗೆ ಲೆಫ್ಟ್ ಹೋಗ್ಬಿಟ್ಟು ಸ್ಟ್ರೈಟಾಗಿ ಹೋಗ್ಬೇಕು ಗಾಯ್ಸ್. ಅಲ್ಲಿ ಕಾಲು ದಾರಿ ಇದೆ, ಅದ್ರಲ್ಲಿ ನಡ್ಕೊಂಡು ಹೋದರೆ ನಮಗೆ ಬೆಟ್ಟ ಹತ್ತೋಕ್ಕೆ ದಾರಿ ಸಿಗುತ್ತೆ ನೋಡಿ. ಎಲ್ಲ ಇಳಿದ್ಬಿಟ್ಟು ಬರ್ತಾವ್ರೀಗ. ನಿಮಗೆ ಬೆಟ್ಟ ಹತ್ತೋಕ್ಕೆ ಬೆಸ್ಟ್ ಟೈಮ್ ಯಾವುದು ಅಂತ ನೋಡಿದ್ರೆ ಬೆಳಿಗ್ಗೆ ಅಂತ ಹೇಳ್ತೀನಿ ನಾನು. ನಾವು ಹೋಗೋಷ್ಟರಲ್ಲಿ ಮಧ್ಯಾಹ್ನ ಆಗೋಗಿತ್ತು. ನಾವು ಸುಮಾರು ಮಧ್ಯಾಹ್ನ 2 ಗಂಟೆಗೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ದೋ. ನೋಡಿ ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಹತ್ತೋದು ನೋಡಿ. ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಮೆಟ್ಲು ದಾರಿ. ಅಲ್ಲೇ ದೇವರು ಕರ್ಪೂರ ಹಾಕ್ಬಿಟ್ಟು ಕೈ ಮುಕ್ಕೊಂಡು ವಿಭೂತಿ ಇಕ್ಕೊಂಡು ನಾವು ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ದೋ. ಇಲ್ಲಿ ನೋಡೋದಾದರೆ ಸುಮಾರು 1625 ಮೆಟ್ಲುಗಳಿದೆ. ಮತ್ತು ಹಂಗೇ 4 ಥರ ದಾರಿಗಳಿದೆ ಇಲ್ಲಿ. ಫಸ್ಟು ಇದು ಮೆಟ್ಲು ದಾರಿ ಅಂದರೆ ಪಡಿಪಾದೆ ಅಂತ ಹೇಳ್ತಾರಲ್ಲಿ. ಇದಾದಮೇಲೆ ಕಲ್ಪಾದೆ ಬರುತ್ತೆ, ಅದಾದಮೇಲೆ ಕಾಲ್ಪಾದೆ ಬರುತ್ತೆ, ಅದಾದಮೇಲೆ ಗಡಪಾರ ಪಾದೆ ಅಂತ ಬರುತ್ತೆ. ಈ 4 ದಾರಿಲಿ ನಾವು ಹೋಗ್ಬೇಕಾಗಿರುತ್ತೆ. ಬೆಳಿಗ್ಗೆ ಹೋದವರೆಲ್ಲ ವಾಪಸ್ ಬರ್ತಾವೆ ನೋಡಿ. ಅಲ್ಲಿ ಫುಲ್ಲು ಕಾಡಾಗಿರುತ್ತೆ, ಇಲ್ಲಿ ಪ್ರಾಣಿಗಳೆಲ್ಲ ಇದೆ. ಈ ಬೆಟ್ಟನ ಈ ಊರಿನ ಜನ ಏನಂತ ನಂಬ್ತಾರೆ ಅಂದರೆ ಹನುಮಂತ ಸಂಜೀವಿನಿ ಬೆಟ್ಟ ಎತ್ಕೊಂಡು ಹೋಗ್ತಾ ಇರುವಾಗ ಅದರಲ್ಲಿಂದ ಬಿದ್ದ ಒಂದು ಪಾರ್ಟ್ ಅಂತ ನಂಬ್ತಾರೆ ಇಲ್ಲಿನ ಜನ. ಹಂಗೆ ಹೋಯ್ತಾ ಇರಬೇಕಾದ್ರೆ ನಮಗೆ ಜರಿ ಕಾಣಿಸ್ತಲ್ಲಿ, ದೊಡ್ಡ ದೊಡ್ಡ ಜರಿಗಳಿದೆ ಅಲ್ಲಿ, ನೋಡ್ಕೊಂಡು ಹುಷಾರಾಗಿ ಹೋಗ್ಬೇಕು ನೋಡಿ ಗಾಯ್ಸ್. ನಾವು ಹೋಗ್ಬೇಕಾಗಿರೋದು ಅಲ್ಲಿಗೇನೆ. ಅದು ಸುಮಾರು 4.5 ಕಿಲೋಮೀಟ್ರ್ ಹೈಟಲ್ಲಿದೆ ಕೆಳಗಿಂದ. ಅದು ಕಾಡು ಮಧ್ಯ ಇದೆ. ಹಂಗೆ ಮುಂದೆ ಹೋದರೆ ಇಲ್ಲಿ ಶಿವ ಪಾರ್ವತಿ ಸ್ಟ್ಯಾಚು ಸಿಗುತ್ತೆ ನೋಡಿ ಗಾಯ್ಸ್. ಇದೆ ಶಿವ ಪಾರ್ವತಿ ಸ್ಟ್ಯಾಚು. ಹಂಗೆ ಮುಂದೆ ಹೋಗ್ಬೇಕಾದ್ರೆ ನೀರು ಹರಿಯೋ ಸೌಂಡ್ ಕೇಳಿಸ್ತು. ಅಲ್ಲೆಲ್ಲ ಫೋಟೋ ಹಿಡಿತಾ ಇದ್ರು. ನಾವು ಹೋಗಿ 1-2 ಫೋಟೋ ಹಿಡ್ಕೊಂಡು ನೋಡಿ ಇಲ್ಲೇ. ಹಂಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿದಾಗ ಇದೇ ಲಾಸ್ಟ್ ಮೆಟ್ಲು ಇಲ್ಲಿಗೆ ಎಂಡ್ ಆಗುತ್ತೆ. ನೆಕ್ಸ್ಟು ಕಲ್ಪಾದೆ ಬರುತ್ತೆ. ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿಂದ ಕಲ್ಪಾದೆ ಬರುತ್ತೆ. ಎಲ್ಲ ಫುಲ್ಲು ಇದೇ ಥರ ಕಲ್ಗಳಿರುತ್ತೆ, ಅದ್ರ ಮೇಲೆ ನಡ್ಕೊಂಡು ಹೋಗ್ಬೇಕಾಗಿರುತ್ತೆ ನೋಡಿ. ಸೆಂಟ್ರಲ್ ಕೋತಿಗಳು ಬರುತ್ತೆ, ಹುಷಾರಾಗಿರಿ. ಹಂಗೆ ಹತ್ಬೇಕಾದ್ರೆ ಒಂದು 5 ಜನ ಆಂಟಿದಿರು ಒಬ್ಬ ಹುಡುಗ ಸಿಕ್ಕಿದ್ರು ನಮಗೆ.
ಅವ್ರ ಜೊತೆ ಹಂಗೆ ಹತ್ತದೋ ನಾವು. ನಮಗೂ ದಾರಿ ಗೊತ್ತಿರಲಿಲ್ಲ, ಅವ್ರು ಅದೇ ಊರವ್ರು ಆಗಿರೋದ್ರಿಂದ ಅವ್ರ ಜೊತೆ ಹತ್ತದೋ. ನೋಡಿ ಎಷ್ಟು ಕಷ್ಟ ಆಗಿದೆ ಇಲ್ಲಿ. ಫುಲ್ಲು ಕಲ್ಪಾದೆ ಅಂದರೆ ಇದೇ ಥರನೇ ಇರುತ್ತೆ, ಫುಲ್ ಕಲ್ಲಾಗಿರುತ್ತೆ. ಎಲ್ಲ ಸುಸ್ತಾಗಿ ಕೂತ್ಕೊಬಿಟ್ಟವ್ರೆ. ನೋಡಿ ಎಷ್ಟು ಕಷ್ಟ ಆಗಿದೆ ನೋಡಿ ಇಲ್ಲಿ. ಹಂಗೆ ಮುಂದೆ ಹೋಗ್ಬೇಕಾದ್ರೆ ಚಿತ್ತಾರ ಗುಹೆ ಸಿಕ್ತು ಇಲ್ಲಿ. ನೋಡಿ ಅಯ್ಯಪ್ಪ ಸ್ವಾಮಿ ಸ್ಟ್ಯಾಚು ಇದೆ ಇಲ್ಲಿ. ನೋಡಿ ಇದೇ ಚಿತ್ತಾರ ಗುಹೆ. ನೋಡಿ ಇದು ಗಣೇಶ ಸ್ಟ್ಯಾಚು ಇದೆ ಇಲ್ಲಿ. ಹಂಗೆ ಒಳಗೋದ್ರೆ ಶಿವಲಿಂಗ ಇದೆ ನೋಡಿ, ಚಿತ್ತಾರ ಗುಹೆ. ಹಂಗೆ ಅಲ್ಲಿ ಚಿತ್ತಾರ ಗುಹೆ ಹತ್ರ ಒಂದು ವಿಡಿಯೋ ಮಾಡ್ಕೊಂಡು ಹುಡುಗರೆಲ್ಲ ಯೂಟ್ಯೂಬರ್ ಬಂದವರು ಅಂತ ಎಲ್ಲ ಫುಲ್ ಖುಷಿ ಆಗ್ಬಿಟ್ರು. ಯೂಟ್ಯೂಬಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಅಲ್ಲಿ ಎಲ್ಲ ಖುಷಿಯಾಗಿದ್ದಾರೆ ಹುಡುಗರು. ಹಂಗೆ ಮುಂದೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ದೆ ನಾವು. ನಮ್ಗೆ ಈ ಕಲ್ಪಾದೆ ಅಂತ ಹತ್ತೋದಕ್ಕೆ ಟಫ್ ಆಗಿತ್ತು, ಯಾಕಂದರೆ ಅಲ್ಲಲ್ಲಿ ಬಂಡೆ ಕಲ್ಲುಗಳು, ಅದ್ರ ಮೇಲೆ ಹತ್ಕೊಂಡು ಹೋಗ್ಬೇಕು. ಅಲ್ಲಿ ನೋಡಿ ಹೆಂಗಿದೆ ಬಂಡೆ ಕಲ್ಲುಗಳು. ಇದಕ್ಕಿಂತ ಟಫೆಸ್ಟ್ ಆದ ಬಂಡೆ ಕಲ್ಲುಗಳೆಲ್ಲ ಇತ್ತು ಅಲ್ಲಿ. ಅದು ಸ್ಟ್ರೈಟಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಗೊತ್ತಾಗೋದು ಎಲ್ಲರಿಗೂ. ವಿಡಿಯೋಲಿ ನೋಡಿದ್ರೆ ಏನೂ ಗೊತ್ತಾಗಲ್ಲ. ಅಲ್ಲಿ ಹುಡುಗರು ಅವ್ರ ನಾಯಕನ ಬರ್ತಾಡೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಚಾಕ್ಲೇಟ್ ಕೊಡ್ತಾಯಿದ್ರು ನೋಡಿ, ಚಾಕ್ಲೇಟ್ ಕೊಡ್ತಾಯಿದ್ರು ಎಲ್ಲ ಹುಡುಗರು. ಅಲ್ಲಿ ಹಿಂದ್ಗಡೆ ಇದ್ದಾರಲ್ಲ ಅವರೇ ಅವ್ರ ನಾಯಕರು. ಅವ್ರ ಹೆಸರು ನಮಗೆ ಗೊತ್ತಿಲ್ಲ ಸರಿಯಾಗಿ. ನೋಡಿ ಹಂಗೆ ಮುಂದಕ್ಕೆ ಸ್ಟಾರ್ಟ್ ಮಾಡ್ದೋ. ಅಲ್ಲಿ ನೋಡಿ ಇದು ಕಾಲ್ಪಾದೆ, ಸ್ವಲ್ಪ ಕಲ್ಲುಗಳಾಗಿರುತ್ತೆ ಮತ್ತು ಮಣ್ಣು ಸಿಗುತ್ತೆ. ಇದೇ ಕಾಲ್ಪಾದೆ, ಇದೇ ಥರನೇ ಇರುತ್ತೆ. ಎಷ್ಟು ಹೈಟ್ ಇದೆ ನೋಡಿ, ಅದು ಆ ಥರ ಹತ್ತಬೇಕಾಗೋದು ನಾವು ಅಲ್ಲಿ ಪರ್ವತ ಮಲೆಯಲ್ಲಿ. ಎಲ್ಲ ಹತ್ತುತ್ತವ್ರು ನೋಡಿ. ಇಳಿಯೋಕ್ಕೂ ಕಷ್ಟಪಡ್ತಾ ಇದ್ದಾರೆ, ಹತ್ತಕ್ಕೂ ಕಷ್ಟಪಡ್ತಾ ಇದ್ದಾರೆ. ನಮ್ಮ ಜೊತೆ ಬಂದವರಂತೂ ಹತ್ತೋದಕ್ಕೆ ಕಷ್ಟಪಡ್ತಾವೆ ನೋಡಿ. ಅಲ್ಲಿ ನಾವು ಮೇಲ್ಗಡೆ ಹತ್ತು ಹೋಗ್ಬಿಟ್ಟು ಅವ್ರು ಬರ್ತಾ ಇದ್ದಾರೆ ಇನ್ನೂ ಹಿಂದ್ಗಡೆ. ನಮ್ಮ ಸಂಜೆನೂ ಅಷ್ಟೇ ಹತ್ತೋದಕ್ಕೆ ಕಷ್ಟಪಡ್ತಾವನಪ್ಪ. ಹತ್ತೋದಕ್ಕೆ ಕಷ್ಟಪಡ್ತಾವನಂತಲ್ಲ, ಹೆಲ್ಪ್ ಮಾಡ್ತಾನ ಅವ್ರಿಗೆ. ಹಂಗೆ ಮುಂದಕ್ಕೆ ಹೋದ. ಎಲ್ಲ ಫುಲ್ ಇದೇ ಥರನೇ ಬಂಡೆ ಕಲ್ಲುಗಳೇ ಸಿಗುತ್ತೆ ನಿಮಗೆ. ಅದಕ್ಕೆ ಇದನ್ನು 3ನೇ ಟಫೆಸ್ಟ್ ಬೆಟ್ಟ ಅಂತ ಹೇಳೋದು. ಇನ್ನು ಫಸ್ಟು ಸೆಕೆಂಡ್ ಹೆಂಗಿರುತ್ತೆ ಅಂತ ನೋಡಿಲ್ಲ ನಾವು. ಫಸ್ಟು ಸೆಕೆಂಡ್ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಮರಗಳೆಲ್ಲ ಬಿದ್ದೈತಿ ಇಲ್ಲಿ. ಹಂಗೆ ಹತ್ಕೊಂಡು ಹೋಗ್ಬೇಕಾಗಿರತ್ತೆ ನಾವು. ಕೋತಿಗಳು ಇಲ್ಲಿ. ಇನ್ನೊಂದೇನೆಂದರೆ ಕೋತಿಗಳಿರ್ತವೆ, ಸ್ವಲ್ಪ ಹುಷಾರಾಗಿರಿ. ತಿಂಡಿ ತಗೊಂಡೋದ್ರೆ ಸ್ವಲ್ಪ ಹುಷಾರಾಗಿರಿ. ಹಂಗೆ ಮುಂದೆ ಹೋಗ್ಬೇಕಾದ್ರೆ ನಮಗೆ ಶಿವಲಿಂಗ, ಬಸವಣ್ಣ ಮತ್ತು ತ್ರಿಶೂಲ ಇಕ್ಕಿರೋ ಒಂದು ವ್ಯೂ ಪಾಯಿಂಟ್ ಸಿಕ್ತು. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಇದು ಇಳಿದು ಬರೋ ಜಾಗ. ಮೇಲಿಂದ ಇಳಿದು ಬರ್ತಾವ ನೋಡಿ ಎಲ್ಲರೂ. ಇದೇನೇ ಇಳಿದು ಬರೋ ಜಾಗ. ಫೈನಲಿ ನಾವು ಥ್ರಿಲ್ಲಿಂಗ್ ಆದ ಜಾಗ, ಪರ್ವತಮಲೆಯಲ್ಲಿ ಥ್ರಿಲ್ಲಿಂಗ್ ಆದ ಕ್ಲೈಂಬ್ ಮಾಡೋ ಜಾಗಕ್ಕೆ ಬಂದಿದ್ದೀವಿ.
ನೋಡಿ ಇದೇ ಗಡಪಾರ ಪಾದೈ. ಗಡಪಾರ ಪಾದೈ ಅನ್ನೋದು ಇದನ್ನೇ ಹೆಂಗೆ ಹತ್ತವ್ರು ನೋಡಿ ಅಲ್ಲಿ ಮೇಲೆ. ಇಲ್ಲಿ ನೋಡಿ, ಇಲ್ಲೇನು ಮೆಟ್ಲುಗಳಿರಲ್ಲ, ಏನೂ ಇರಲ್ಲ. ಈ ಥರ ಒಂದು ಸ್ಟೆಪ್ ಇರುತ್ತೆ ಅಷ್ಟೇ. ಮೇಲ್ಗಡೆ ಎಲ್ಲ ಫುಲ್ಲು ಕಲ್ಲಲ್ಲಿ ಇದು ಮಾಡಿರ್ತಾರೆ ಮೆಟ್ಲ್ ಥರ. ಅದು ಮೆಟ್ಲ್ ಥರನೂ ಇರಲ್ಲ, ಕಾಲಿಕ್ಕಷ್ಟು ಇರುತ್ತೆ ಅಷ್ಟೇ ಅದು. ಬನ್ನಿ ತೋರಿಸ್ತೀನಿ ನಿಮಗೆ ಹೆಂಗೈತೆ ಏನು ಅಂತ ಹೇಳ್ಬಿಟ್ಟು. ಮೋಸ್ಟ್ ಥ್ರಿಲ್ಲಿಂಗ್ ಆದ ವೇ ಇದು ಪರ್ವತಮಲೆಯಲ್ಲಿ. ಎಲ್ಲ ಹತ್ತುತ್ತವ್ರು ನೋಡಿ. ಪರ್ವತಮಲೆಯಲ್ಲೇ ಇದೇ ಡೇಂಜರಸ್ ವೇ. ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಬರೋದು ಇದನ್ನೇ, ಗಡಪಾರ ಪಾದೇನ. ನೋಡಿ ಇದೇ ಗಡಪಾರ ಪಾದೆ. ಎಲ್ಲ ಹತ್ತುತ್ತವ್ರು ನೋಡಿ ಹಿಂದ್ಗಡೆ. ಭಯ ಆಗುತ್ತೆ, ಕೆಳಗೆ ಮಾತ್ರ ನೋಡಬಾರ್ದು. ಅಲ್ಲಿ ಹೋಗೋವಾಗ ಎಲ್ಲರಿಗೂ ಫುಲ್ ಭಯ ಆಗುತ್ತೆ. ನೋಡಿ ಹತ್ತದವ್ರು ನೋಡಿ. ಬರೀ ಚೈನ್ಗಳು ಮತ್ತು ಈ ಥರ ಕಂಬಿಗಳು ಇರುತ್ತೆ ಅಷ್ಟೇ, ಅಲ್ಲಿ ಬೇರೆ ಏನೂ ಇರಲ್ಲ. ನೋಡಿ ಈ ಥರ ಇರುತ್ತೆ ಅಷ್ಟೇ ಮೇಲ್ಗಡೆ. ಅಪ್ಪಿ ತಪ್ಪಿ ಕೆಳಗಂತೂ ನೋಡ್ಬಿಡ್ಬೇಡಿ, ಫುಲ್ ಭಯ ಆಗಿಬಿಡುತ್ತೆ ನಿಮಗೆ. ಅಡ್ವೆಂಚರ್ ಚೆನ್ನಾಗಿದೆ ಹತ್ತೋದಕ್ಕೆ. ಇದೊಂದು ಹತ್ತಷ್ಟರಲ್ಲಿ ಸುಸ್ತಾಗ್ಬಿಡುತ್ತೆ. ಸೆಂಟ್ರಲ್ ಈ ಥರ ಏಣಿ ಥರ ಕೊಟ್ಟಿರ್ತಾರೆ. ಅಲ್ಲಿ ನಾನಿರೋ ವಿಡಿಯೋಲ್ಲೇ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಕೆಳಗೆ ನೋಡಿದ್ರೆ ಮುಗೀತು ಕತೆ ಅಷ್ಟೇ. ನೋಡಿ ಇಷ್ಟು ಮೇಲಿದೀವಿ ನಾವು. ಬಟ್ ಹೆವಿ ಕಷ್ಟ ಆಗ್ತಾ ಇದೆ ಹತ್ತೋದಕ್ಕೆ. ನೋಡಿ ಯಾವ ಥರ ಇದೆ ಇಲ್ಲಿ.
ಹೋಟ್ಲ್ ಥರನೂ ಇಲ್ಲ, ಖಾಲಿ ಥರ ಐತೆ ಅಷ್ಟೇ ಅಲ್ಲಿ. ನೋಡಿ ಅಲ್ಲಿ ನೋಡಿ ಯಾವ ಥರ ಇದೆ ಗಡಪಾರ ಪಾದೆ, ಎಲ್ಲ ಹತ್ತೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಇಲ್ಲಿಂದ ಎಂಟೈರ್ ತಿರುವಣ್ಣಾಮಲೈನೇ ಕಾಣಿಸುತ್ತೆ. ಎಲ್ಲ ಬಾಯ್ 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 ಅಂತ ಹೇಳ್ಕೊಂಡು ಹೋಯ್ತವ್ರೆ. ಸುಸ್ತಾಗೋಯ್ತು ಅಷ್ಟರಲ್ಲಿ. ಅಲ್ಲಿ ನೋಡಿ ಎಂಟೈರ್ ತಿರುವಣ್ಣಾಮಲೈನೇ ಕಾಣಿಸ್ತಾ ಇದೆ ಇಲ್ಲಿಂದ. ಬಡವರ ಮನೆ ಹುಡುಗ மீனிங் இஸ் ஏழை வீட்டு பிள்ளை. ತಮಿಳ್ ಕನ್ನಡಲ್ಲ ಬಡವರ ಮನೆ ಹುಡುಗ. ಹಂಗೆ ಮುಂದೆ ಹೋದ್ರೆ ಇಲ್ಲಿ ಡ್ರೋನ್ ಬಿಡ್ತಾ ಇದ್ದಾರೆ, ಡ್ರೋನ್ ಬಿಡ್ತಾ ಇದ್ದಾರೆ. ಓ ಸೂಪರ್. ಹಂಗೆ ಅವ್ರ ಜೊತೆ ಮಾತಾಡ್ಕೊಂಡೆ ಹತ್ತ ಸ್ಟಾರ್ಟ್ ಮಾಡ್ದು ಬೆಟ್ಟ. ನಾನು ಆಕ್ಚುಲಿ ಇವಳ ಕಷ್ಟ ಇರ್ಕಾಲ ನಿಂಚ ஆமாம் ஆமாம். ಕಾಲು 30 ಕಿಲೋ. ಬಾ ಈ ಮೆಟ್ಲತ್ತಿದೆ ಕಷ್ಟ ಆಗ್ತಿತ್ತು ಮರ್ಯ. ಸನ್ಸೆಟ್ ಇಲ್ಲ ಒಂದು ಟೆಂಟ್ ಹಾಕೊಂಡಿರೋಣ. ಇಲ್ಲಿ ನೋಡಿ ಶಿವನ್ ಪಾದ. ತಿರುವಣ್ಣಾಮಲೈಗಿಂತ ಹೋಗೋಕ್ಕಿಂತ ಮುಂಚೆ ಶಿವ ಬಂದು ಇಲ್ಲಿ ಫಸ್ಟ್ ಕಾಲಿಡ್ತಾನೆ. ಈ ಬೆಟ್ಟ ತಡಿಯಿಲ್ಲ, ಅದಕ್ಕೆ ತಿರುವಣ್ಣಾಮಲೈಗೆ ಹೋದ ಅಂತ ಈ ಊರಿನ ಜನ ನಂಬ್ತಾರೆ.
இந்த வெயில் பறதுக்கு போட்டோ சூப்பரா இருக்கும். போட்டோல ஒண்ணுமே தரல. இந்த சன்லைட்டுக்கு போட்டோ நல்லா இருக்கும். ಇಲ್ಲ ಫೋಟೋವೇ ತರಲ್ಲ. ಹಂಗೆ ಅಲ್ಲಿ ಪಾದ ನೋಡ್ಕೊಂಡು ನಾವು ಹಂಗೆ ಮುಂದೆ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ದೋ. ಬಾ ಹಂಗೆ ಇದ್ದೇಳೆ. ಬಾ ನೀನು ಆಫ್ ಮಾಡ್ಬಿಟ್ಟ ಅಂತ ಗೊತ್ತು. ಬಾ ಕೊಡು. ಇಲ್ಲ ಹಂಗೆ ಮುಂದೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ದೋ. ಅವಕ್ಕ ನೋಡಿದ್ರೆ ಕಡಲೆಕಾಯಿ ಬೇಕಂತ ಕೇಳಿದ್ರು ಸಂಜಯ್ನ. ಅವನು ಕಡಲೆಕಾಯಿ ಕೊಟ್ರೆ ಅಲ್ಲೇ ಕೂತ್ಕೊಂಡ್ಬಿಡ್ತಾನೆ. ಯಾಂಕಾ ಯಾವ ಐತೆ ಬೇಕಲ್ರೀಗ ಅವ ಯಾರ ಮಾಡ್ಕ சாப்பிட்டு சாப்பிட்டு உக்காடுறான். நீங்க பார்த்தா வேர்க்கடலை வேணுமான்னு கேட்குறீங்க. ನನ್ನ ಮಕ್ಕನೇ ಕಾಣಿಸ್ತಾ ಇಲ್ಲ ನಿಮ್ಮ ಫೋನಲ್ಲಿ. ಫ್ರಂಟ್ ಕ್ಯಾಮ್ರಾನೇ ಅಲ್ಲ ಬ್ಯಾಕ್ ಕ್ಯಾಮ್ರಾ. ಬ್ಯಾಕ್ ಕ್ಯಾಮ್ರಾ ಹೆಂಗೆ ಬೇಡ. ನಾಲ್ಕು ಗಂಟೆ ತಗೊಂಡ್ವಿ ಅಲ್ಲ. ನಂದ್ರಲ್ಲಿ ಚೆನ್ನಾಗಿತ್ತು ಮರ. ಹಂಗೆ ಮುಂದೆ ಹೋದರೆ ಫೈನಲಿ ಅಲ್ಲಿ ಮೇಲ್ಗಡೆ ಇರೋ ಟೆಂಪಲ್ ಸಿಕ್ತು ನೋಡಿ. ಇದೆ ಆರ್ಚು ಟೆಂಪಲ್ದು. ಎಲ್ಲ ಹತ್ತದವ್ರು ನೋಡಿ. ಇದೇ ಆ ಟೆಂಪಲ್ಲು, ಟಾಪಲ್ಲಿರೋ ಟೆಂಪಲ್ ಇದು. ಇದೇ ನೋಡಿ ಆ ಬೆಟ್ಟದ ಟಾಪ್ ವ್ಯೂ. ಇದು ಈ ತರ ಕಾಣಿಸುತ್ತೆ ಮೇಲ್ಗಡೆಯಿಂದ. ಸೂಪರ್ ಆಗಿದೆ. ಸನ್ಸೆಟ್ ಬೇರೆ ಆಗ್ತಾ ಇತ್ತು ಅವಾಗ ತಾನೆ. வந்து சாப்பாடு போட்டு சரி காலையில் இது பண்ணி காலையில் போங்க, மழை நிற்கட்டும், இப்போலாம் நைட்லாம் கிளம்பாதீங்க, காலையில் விடியட்டும், விடிஞ்சதுக்கப்புறம் போங்கன்னா ஒரு இது சாப்பாடு போட்டு சொல்லிடுவோம். ಫೈನಲಿ ನಾವು ಬೆಟ್ಟ ಹತ್ಬಿಟ್ಟು ಇವಾಗ ಲಾಸ್ಟ್ ಟಾಪಲ್ಲಿ ನಿಂತಿದ್ದೀವಿ. ಇರು ಮರ ನಿಂದೆ ಫೋನ್. சாதிச்சிட்டோம் மாரா. சொல்லுங்க. சாதிச்சிட்டோம். ಗೈಸ್ ಅಲ್ಲಿ ಮೇಲ್ಗಡೆ ಹೋದರೆ ಫೋಟೋ ಏನು ತೆಗಿಯಂಗಿಲ್ಲ, ವಿಡಿಯೋ ಏನು ಮಾಡೋಂಗಿಲ್ಲ ದೇವಸ್ಥಾನದೊಳಗೆ. ನಾನೇ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ. ಇಲ್ಲಿ ನೋಡಿ ಇದೇ ಥರ ಇರುತ್ತೆ ಒಳಗಡೆ ಟೆಂಪಲ್ ಒಳಗೆ. ಇಲ್ಲಿ ನೋಡಿ ಇದೇ ಈ ಥರ ಇರುತ್ತೆ. ನನಗೆ ಒಳಗಿನ ವಿಗ್ರಹದ್ದು ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಸೊ ಒಂದು ಫೋಟೋ ಇದೆ, ಫೋಟೋ ಮಾತ್ರ ಹಾಕ್ತೀನಿ ನೋಡಿ. ಇದು ಹೋಗಿದ ತಕ್ಷಣ ಸ್ಟಾರ್ಟಿಂಗಲ್ಲಿ ಸಿಗುತ್ತೆ ಗಾಯ್ಸ್. ಇದು ಗರ್ಭಗುಡಿಲಿರೋದು ವಿಗ್ರಹ. ಅದೆಲ್ಲ ಆದಮೇಲೆ ಇಳಿಯೋದಕ್ಕೆ ಸ್ಟಾರ್ಟ್ ಮಾಡ್ದೆ ನಾವು ಇಳಿಯೋದಕ್ಕೆ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ 6:30 ಆಗೋಗಿತ್ತು ಅಲ್ಲೇನೆ. ಹಾಯ್ ಓಂ ನಮಃ ಶಿವಾಯ. ಹರ ರಾಮದೇವ. கொஞ்சம் நவருங்க. ನೀ ಯಾರಂತಾನೆ ಗೊತ್ತಿಲ್ಲ. ಟೀಮು
ಕತ್ಲಾಗೋಯ್ತು. ಹಂಗೆ ಮುಂದೆ ಹೋಗ್ಬೇಕಾದ್ರೆ ಒಂದು ಆಶ್ರಮ ಸಿಕ್ತು ನಮಗೆ. ಆಶ್ರಮದ ಹೆಸರು ನನಗೂ ಗೊತ್ತಿಲ್ಲ, ಅಲ್ಲಿ ತೋರಿಸ್ತೀನಿ, ಗೊತ್ತಿದ್ದವ್ರು ಕಮೆಂಟ್ ಮಾಡಿ. ನನಗೆ ತಮಿಳ್ ಓದಕ್ಕೆ ಬರಲ್ಲ. వంట ಇಲ್ಲಿ ನೋಡಿ ಗಾಯ್ಸ್, ಇದೇ ಆಶ್ರಮ. ಲೈಟ್ ಇದೆ ಪೆರಿ ಕೋಯಿಲ್ ತಿರುವಣ್ಣಾಮಲೈ ಲೈಟ್ ಏರಿಲ್ಲ ಅದು ఎలా కోయిల్ కాదు ಅಬ್ಬೋ ಏನು ಕಾಣಿಸ್ತಾ ಇಲ್ವಲ್ಲ. ಅಬ್ಬಾ ಇವಾಗ ಕಾಣಿಸ್ತೈತೆ. ತೊರ್ಕೊಳ್ಳಿ. ఎలా కోయిల్ కాదు ಅಬ್ಬೋ ಏನು ಕಾಣಿಸ್ತಾ ಇಲ್ವಲ್ಲ. ಅಬ್ಬಾ ಇವಾಗ ಕಾಣಿಸ್ತೈತೆ. ಇಲ್ಲಿ ನೋಡಿ ಗಾಯ್ಸ್, ಆಶ್ರಮದೊಳಗಡೆ ಫುಲ್ ಕತ್ಲಿದೆ. ಎಲ್ಲ ಹೋಯ್ತಾ ಇದ್ದೀವಿ. ತೊರ್ಕೊಳ್ಳಿ. ಆ ಆಶ್ರಮದ ಒಳಗೆ ಹೋಗ್ಬೇಕಾದ್ರೆ ಗಂಡ್ಮಕ್ಳು ಎಲ್ಲರೂ ಶೆಲ್ಟ್ ಬಿಚ್ಬಿಟ್ಟೆ ಹೋಗ್ಬೇಕು. ಅಲ್ಲಿ ಹಂಗೆ ಹತ್ತಿ ಮೇಲೋದ್ರೆ ಒಬ್ರು ಕೂತಿದ್ರಲ್ಲಿ, ಅವರು ಈ ಬೆಟ್ಟ ಹೆಂಗ್ ಬಂತು, ಯಾರು ಕಟ್ಟಿದ್ರು ಮೇಲ್ಗಡೆ ದೇವಸ್ಥಾನ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಅವರಲ್ಲಿ ಒಳಗಡೆ ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರು. ಸೊ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಗೈಸ್. ಹಂಗೆ ಒಳಗೋರೆ ಇಲ್ಲೊಂದು ಟೆಂಪಲ್ ಥರ ಇತ್ತು. ஜீவ சமாதி எங்க மறைஞ்சிருப்பாரு இங்க இல்ல இங்க இருந்து போயிட்டாரா கீழே போயிட்டாருன்னு சொன்னாங்க. ಗೈಸ್ ಅವ್ರು ಹೇಳಿದ ಪ್ರಕಾರ ಏನಂದರೆ, ಇಲ್ಲಿ ಫೋಟೋಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಇವರು 1999ರಲ್ಲಿ ಮನೇನ ಬಿಟ್ಟು ಬಂದು ಇಲ್ಲಿ ದೇವಸ್ಥಾನ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. 2004ರಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ತಾರೆ. ಆಶ್ರಮದಲ್ಲೇ ನಮಗೆ ತಿನ್ನೋಕ್ಕೆ ಗಂಜಿ ಕೊಟ್ಟರು. ನಾವು ಅದನ್ನೆಲ್ಲ ತಿನ್ಬಿಟ್ಟು ಮತ್ತೆ ಇಳಿಯೋದಕ್ಕೆ ಸ್ಟಾರ್ಟ್ ಮಾಡ್ದೋ. ಎಲ್ಲರೂ ಮುಂಜಿ ಕಟ್ಟಿ ಗೈಸ್ ನಮಗೆ ಇಳಿಯೋದೇ ಬಿಗ್ಗೆಸ್ಟ್ ಟಾಸ್ಕ್ ಆಗಿದ್ದು. ಯಾಕಂದರೆ ಆಲ್ರೆಡಿ ಕತ್ಲಾಗೋಗಿತ್ತು. ನಾವು ಆಶ್ರಮದಿಂದ ಹೊರಗೆ ಬರೋಷ್ಟರಲ್ಲಿ 8 ಗಂಟೆ ಆಗೋಗಿತ್ತು. ಯಾರು ಟಾರ್ಚರ್ பண்ணிங்க ನಂಗೆ சொல்லுங்க. ನಾವೆಲ್ಲ ಮೊಬೈಲ್ಗಳಲ್ಲಿ ಟಾರ್ಚ್ಗಳು ಇಟ್ಕೊಂಡು ಇಳಿಯೋಕೆ ಸ್ಟಾರ್ಟ್ ಮಾಡ್ದೋ. ಏನ ಮಂಜಿದು ಇದೊಂದು ಪೊಗೆಯಾ ಇದಕ್ಕ ಇದು ಇದು ಪನಿಯಾ ಇದು ಮಂಜು ಮರಯ ಮಂಜೆ ಅದು
அக்கா போயாங்கா அக்கா இறங்குக்கா போனா போட்டோம் அது நீங்க இறங்குங்க ஓய். சொல்லுங்கக்கா ஏய், எப்படி இறங்கணும் இது అన్నా కొంచెం కూర్చోండి రండి ఓయ్ అబ్బా ಫುಲ್ ಮಂಜು ಕವರ್ ಆಗಿದೆ ಫುಲ್ ಮಂಜು ಬರ್ತಾನೆ ಇದೆ ಓ ಇಟ್ಸ್ ಟು ಕೋಲ್ಡ್ యా రిస్క్ లేకపోతే లైఫ్లో ఏంది మౌంటైన్ డ్యూవా తెలియనా ఏదో మహేష్ బాబు యాడ్ చూసుకొని వచ్చిండారు ஒரே பண்ணி முட்டா வந்துருக்குது வந்துட்டாங்க பின்னாடியே இருக்கான் அரரா மதேவ் சம்போ சங்கர శివన్ కాలేజ్ அவர் வந்து வச்சாருங்க அண்ணாமலையார் மலை மேலேயும் இருக்கும் ஃபர்ஸ்ட் வச்ச பாதம் இங்க தான் இப்போதான் ஏறுவீங்களா ஸ்டே இல்லை கிடையாது ஜனவரி 1ல இருந்து ஸ்டே கிடையாது அப்படியா இப்போ அலோவ் பண்ணல யாருமே இல்லை எல்லாம் இறங்கி வந்துடணும் போனோன்னு ஐயர் இருக்காங்க வந்துட்டாங்க மூச்சுக்கு 300 தடவை அருணான்னு கூப்பிடுறியாக்கா யாருக்கா நீ நெக்ஸ்ட் டைம் we need to bring our எங்கள் அக்காவை அவ்வளோ கூட்டு போகிறாங்க இல்லை தெரில அப்புறம் வீட்டில் ஒன்று சேஃப்டியாக கூட்டு போய் விடணும்ல கீழே வரைக்கும் அம்மா தேடுவாங்க அம்மா திட்டுவாங்கல்ல people still సంజయ్ ఎక్కడ పారు మేఘాలు వస్తున్నాయి అక్క సెరపుట్ట ఎడో ஞாபகம் இருக்குல்ல திரும்பி இறங்கிட்ட மேலே இறக்காதீங்க இது சைடு வந்துருங்க இன்னும் நமக்கு ஸ்டெப்ஸ் இருக்கு சைடு பயமா இருக்கு என்ன டெப்ஸா என்ன லாங்குவேஜ்க்கா பேசுகிறீங்க ஆ டெப்ஸு சொல்கிறீங்க அது போது தரமே கொஞ்சம் நவருங்கக்கா அப்புறமா யூடியூப் ஃபேன்ஸ் எல்லாம் திட்டுவாங்க ஏதோ ஒரு பொண்ணே பிடிச்சி வச்சுக்கிறேன் நீயான்ட்டு సంజయ్ ஸ்டாண்ட் அப் நில்லு ஏய் முன்னு போகுது ಸಮಾಧಾನ ಹರ ಮಹಾದೇವ ಜಂಬೋ ಇನ್ನೂ ಬರ್ತಾ ಇದಾರೆ ಜನ ಅವ್ರು ಸ್ಟೇ ಆಗ್ಬೋದು ಅಂತ ಬಂದಿದ್ದಾರೆ ಬಟ್ ಸ್ಟೇ ಆಗಂಗಿಲ್ಲ ಇಲ್ಲಿ ಮತ್ತೆ ಹಂಗಾರೆ ವಾಪಸ್ ಇಳಿಬೇಕು ಅವ್ರಿಗೆ ಇಳಿಬೇಕು ಮತ್ತೆ ಅಲ್ಲಿ 3 ಗಂಟೆ ಮೇಲೆ ಬಿಡಲ್ಲ ಅಂತ ಹೇಳ್ತಿದ್ರೆ ಬಂದ್ರು ಮತ್ತೆ ಅಕ್ಕ 3 மணி மேலே விட மாட்டாங்க எப்படி வந்தாங்க அவங்க 3 மணிக்கு ஸ்டார்ட் பண்ணவங்களா இருக்கும் 3 மணி வரைக்கும் ஆகுது நம்ம 2 மணிக்கு தான் வந்தோம் ஆமாம்
போய் ಬಾ. ಇಲ್ಲಿ ನೋಡಿ ಗಾಯ್ಸ್, ಇಳಿಯೋವಾಗ ಎಷ್ಟು ಕಷ್ಟ ಇದೆ. ನಾನು ಆವಾಗಲೇ ಗಡಪಾರ ಪಾದೆಗೆ ಹೋಗೋಕ್ಕಿಂತ ಮುಂಚೆ ತೋರಿಸಿದ್ನಲ್ಲ, ಅದೇ ದಾರಿ ಇದು. ತುಂಬ ಟಫ್ ಇದೆ ಇಳಿಯೋವಾಗ. ಸಾರಿ ಗಾಯ್ಸ್, ಇದು ಫುಲ್ಲು ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾನು ಇಳಿಬೇಕಾಗಿತ್ತು. ನನಗೆ ಭಯ ಆಗ್ತಾ ಇತ್ತು ಇಳಿಯೋದಕ್ಕೆ. ಗೈಸ್, ಬೆಟ್ಟ ಇಳಿಯೋವಾಗಲೂ ಸೇಮ್ ದಾರಿಲೇ ಬರಬೇಕಾಗಿರುತ್ತೆ. ಬಟ್ ಏನಂದರೆ ಗಡಪಾರ ಪಾದೆ ಮಾತ್ರ ಬೇರೆ ಇರುತ್ತೆ. ಇನ್ನೆಲ್ಲ ದಾರಿಗಳು ಸೇಮೇ ಇರುತ್ತೆ. ನೋಡ್ಬೋದು ಇಲ್ಲಿ ನೀವು, ಫುಲ್ ಕತ್ಲಾಗ್ಬಿಟ್ಟಿದೆ. ಫುಲ್ ಬಂಡೆ ಕಲ್ಲುಗಳು. ಓ, ಫುಲ್ಲು ಕಾಡು, ಏನೂ ಕಾಣಿಸ್ತಾ ಇಲ್ಲ ಇಲ್ಲಿ. ಎಪ್ಪಡಿಗ ಲೆಫ್ಟಾ ರೈಟಾಗ? ಹಾಂ, இப்படி எப்படி? அது போனால் அப்படி வந்துடலாம். இல்லை, அந்த பாறை தானே. நீ வீடு கட்டலாம் சொன்னாங்க. அனிதா, ஒன்றும் இல்லை. ಆಮಾಂ ಗೈಸ್, ಏನೂ ಕಾಣಿಸ್ತಾ ಇಲ್ಲ ಇಲ್ಲಿ. ಯಾಕಂದರೆ ಏಯ್ ಮೆದುವಾ ತಂಬಿ, ಮೆದುವಾ ತಂಬಿ. ಬ್ಯಾಗ್ ಎತ್ಕೊಳ್ಳ ಅಂತ ಕೇಳ್ತವ್ರೆ.
ಅಪ್ಪೋ ನೈಟು ತುಂಬ ಡೇಂಜರ್ ಇಲ್ಲಿ ನೋಡ್ಕೊಳ್ಳಿ. ಬಾ ಟಾರ್ಚ್ ಹಾಕ್ಕೊಂಡೆ ಇಳಿಬೇಕು. ಗಾಯ್ಸ್, ಮುಂಚೆ ಇಲ್ಲಿ ಬೆಟ್ಟದ ಮೇಲ್ಗಡೆ ಸ್ಟೇ ಮಾಡ್ಬೋದಾಗಿತ್ತು. ಜನವರಿ 1ರಿಂದ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಸ್ಟೇ ಮಾಡೋಂಗಿಲ್ಲ ಅಂತ ರೂಲ್ಸ್ ಮಾಡಿದ್ದಾರೆ. ಯಾಕಂದರೆ ಅಲ್ಲಿ ಹೋಗೋದು ಹುಡುಗರೆಲ್ಲ ಗಾಂಜಾ ಹೊಡೆಯೋದು ಅದು ಇದು ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಲೋ ಮಾಡ್ತಾ ಇಲ್ಲ. ಓನ್ಲಿ ಅಮಾವಾಸ್ಯೆ ಮತ್ತು ಪೌರ್ಣಮಿಗೆ ಮಾತ್ರ ಅಲೋ ಮಾಡ್ತಾರೆ. ನಾವು ಫೈನಲಿ ಮೆಟ್ಲು ದಾರಿಗೆ ಬಂದು ಇಲ್ಲಿ ಆಗತ್ತಾ போவாதீங்க. அவன் கொடூரமான மிருகம் இருக்கு, தாக்கிடும். இந்த வெளிச்சத்துக்கு தான் போய் நிக்கிறேன் நானு. நீ ஏன் இவ்வளவு முன்னா போற? ಕೆಳಗಿಳಿದು ಬಂದಮೇಲೆ ಅಲ್ಲಿ ಗಂಜಿ ಇತ್ತು ಗೈಸ್, ತಿಂದ್ಬಿಟ್ಟು ನಾವು ಮನೆಗೆ ಹೊರಟು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗಾಯ್ಸ್.